ನಾನು ಎಸ್ ಕೆ ಕುಪ್ಪಸ್ತ್ ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಒಂದು ಶ್ರೀಮಂತ ಮನೆತನದ ಒಬ್ಬ ಹುಡುಗಿ, ಯಾವಾಗಲೂ ಆಕೆಗೆ ಪ್ರವಾಸ ಮಾಡೋದು ಒಂದು ಹವ್ಯಾಸ. ಮನೆಯಲ್ಲಿ ರೋಗಗ್ರಸ್ತ ತಾಯಿ ಇದ್ದಾಳೆ, ಆಕೆಯನ್ನು ನೋಡ್ಕೊಳ್ಳಿಕ್ಕೆ ಆಕೆಗೆ ಟೈಮ್ ಇಲ್ಲ. ಬರೀ ಪ್ರವಾಸ ಕ್ಷೇತ್ರ, ಬೇರೆ ಬೇರೆ ಕ್ಷೇತ್ರ, ಇವತ್ತು ಈ ಊರು, ನಾನು ಮತ್ತೊಂದು ಇನ್ನೊಂದು ಅಡ್ಡಾಡ್ತಾ ಇದ್ದೀನಿ. ಹಾಗೆ ಪ್ರವಾಸ ಬರ್ತಿರ್ಬೇಕಾದ್ರೆ ಒಂದು ಸಲ ಆಕೆ ಕಾಶ್ಮೀರಕ್ಕೆ ಬರ್ತಾಳೆ. ಕಾಶ್ಮೀರಕ್ಕೆ ಬಂದಾಗ ಏನೋ ಅವ್ರ ತಾಯಿಯ ನೆನಪಾಗುತ್ತೆ. ಇನ್ನೇನು ಕೆಲವೇ ದಿವಸಗಳಲ್ಲಿ ಅವ್ರ ತಾಯಿಯ ಹುಟ್ಟುಹಬ್ಬದ ದಿನ ಬರ್ತಾ ಇದೆ. ಅದಕ್ಕೆ ತಾಯಿಗೆ ಏನನ್ನಾದರೂ ಕಾಣಿಕೆಯನ್ನು ಕಳಿಸ್ಬೇಕು, ಒಂದು ವ್ಯಾಲ್ಯೂಯಬಲ್ ಅಂತ ಎಲ್ಲ ಕಡೆ ಹುಡುಕಾಡಿ ಒಂದು ಸುಂದರವಾದ ಶಾಲನ್ನು, ಕಾಶ್ಮೀರಿ ಶಾಲನ್ನು ಖರೀದಿ ಮಾಡಿ ಪ್ಯಾಕ್ ಮಾಡಿ ಆಕೆ ತನ್ನ ತಾಯಿ ಕಳಿಸ್ತಾಳೆ. ಹುಟ್ಟುಹಬ್ಬದ ದಿನ ತಾಯಿ ಆ ಕಾಣಿಕೆಯನ್ನು ಪಾರ್ಸಲ್ ಸ್ವೀಕಾರ ಮಾಡ್ತಾಳೆ, ನೋಡ್ತಾಳೆ. ಅದಕ್ಕೊಂದು ಶಾಲೆ ಇರುತ್ತೆ, ಸುಮ್ಮನೆ ಆ ಕಡೆ ತೆಗೆದಿಟ್ಬಿಡ್ತಾಳೆ. ಆ ಕಡೆ ಲಕ್ಷ ಹಾಕಂಗಿಲ್ಲ, ಆಕೆ ಯಾವುದು ಈ ಕಡೆ ಲಕ್ಷ ಹಾಕಲ್ಲ. ಆದರೆ ಅದೇ ಹೊತ್ತಿಗೆ ತನ್ನ ಮಗಳಿಗೆ ಪತ್ರ ಬರಿತಾಳೆ. ಪತ್ರ ಬರಿತಿರ್ಬೇಕಾದ್ರೆ ಆಕೆ ಕಣ್ಣಲ್ಲಿ ನೀರು ಹೋಗ್ತಾ ಇರುತ್ತೆ. ಮಗಳಿಗೆ ಪತ್ರ ಬರಿತಾಳೆ, ಮಗು ನೀನು ಕಳಿಸಿದ ಕಾಣಿಕೆಯನ್ನು ತೊಗೊಂಡು ನಾನೇನು ಮಾಡಲಿ, ನನಗೆ ನೀನು ಬೇಕು, ನೀನು ಬೇಕು ಅಂತ. ಅದೇ ಥರ ದೇವರು ಸಹಿತ ಅದನ್ನೇ ಕೇಳ್ತಾನೆ ನಮಗೆ. ನಿಮ್ಮ ವೃತಾಚರಣೆಗಳು, ಡಂಬಾಚಾರಗಳು, ನಿಮ್ಮ ಬೆಳ್ಳಿ ಬಂಗಾರದ ಕಾಣಿಕೆಗಳನ್ನು ತಗೊಂಡು ನಾನೇನು ಮಾಡಲಿ. ನನಗೆ ಬೇಕಾಗಿರೋದು ನಿಮ್ಮ ಹೃದಯ, ದೀನವೂ ನಮ್ರವೂ ಆದಂಥ ಹೃದಯ. ಅದು ಆರಾಧನೆ, ಪೂಜೆ, ಭಕ್ತಿ ಅದು ನನಗೆ ಬೇಕು ಅಂತ ದೇವರು ಕೇಳ್ತಾನೆ. ನಿಮ್ಮ ವೃತ್ತಾಚರಣೆಗಳು ನನಗೆ ಬೇಡ, ಬೆಳ್ಳಿ ಕಾಣಿಕೆಗಳು ನನಗೆ ಬೇಡ ಅಂತ. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳು ನಡೆಸುತ್ತೆ. ಬೆಳಗ್ಗೆ 6ರಿಂದ 7, ಸಂಜೆ 6ರಿಂದ 7, ಬೋತ್ ಆಫ್ಲೈನ್ ಮತ್ತು ಆನ್ಲೈನ್. ಬನ್ನಿ ನಮ್ಮ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ಜೊತೆಗೆ ನಮ್ಮದೇ ಯೂಟ್ಯೂಬ್ ಚಾನಲ್ ಇದೆ, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ. ಅದಕ್ಕೆ ನೀವು ಸಬ್ಸ್ಕ್ರೈಬ್ ಆಗಿರಿ, ಬೇರೆಯವರಿಗೆ ಅದನ್ನು ಧನ್ಯವಾದಗಳು.